ಓಂ ಶಾಂತಿ ನಮಸ್ಕಾರ. ಇವತ್ತು 9ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ. ಇಂದಿನ ಈ ಆಳವಾದ ಮಂಥನದಲ್ಲಿ ತುಂಬ ಗಹನವಾದ ವಿಷಯಗಳಿದ್ದಾವೆ. ಹೌದು, ಮುಖ್ಯವಾಗಿ ನಾವು ಬೇರೆಯವರಿಗೆ ಒಳ್ಳೆಯದು ಮಾಡೋದಷ್ಟೇ ಅಲ್ಲ, ತಂದೆಯ ಸಮಾನ ಕಲ್ಯಾಣಕಾರಿಗಳಾಗೆ ನಮ್ಮನ್ನ ನಾವು ಹೇಗೆ ಉದ್ಧಾರ ಮಾಡ್ಕೋಬಹುದು ಅನ್ನೋ ರಹಸ್ಯ ಇಲ್ಲಿದೆ. ಜೊತೆಗೆ ಆ ಬಡ ಮಕ್ಕಳು ನೀಡುವ ಕೇವಲ ₹1 ಅಥವಾ 8 ಆಣೆ. ಎಕ್ಸಾಕ್ಟ್ಲಿ. ಆ 8 ಆಣೆ ಹೇಗೆ ಸುಧಾಮನ ಉದಾಹರಣೆಯಂತೆ 21 ಜನ್ಮಗಳ ಅಗಾಧವಾದ ಮಹಲನ್ನ ತಂದ್ಕೊಡುತ್ತೆ ಅನ್ನೋ ಆ ಆಧ್ಯಾತ್ಮಿಕ ಆರ್ಥಿಕತೆಯನ್ನ ಬಿಡಿಸಿ ನೋಡೋಣ. ಇದರ ಜೊತೆಗೆ ಸೃಷ್ಟಿ ಚಕ್ರದ ಜ್ಞಾನ, ಅಂತಿಮ ಸಮಯದ ಕೋಲಾಹಲ ಮತ್ತು ಭೋಲಾನಾಥನಿಂದ ಸಿಗುವ ಆ ಅಪಾರ ಆಸ್ತಿಯ ಸಂಪೂರ್ಣ ಮುನ್ನೋಟ ಕೂಡ ಇಂದಿನ ಮಂಥನದಲ್ಲಿ ನಂಬಡಿ ಸಿಗುತ್ತೆ. ಕರೆಕ್ಟ್. ಈಗ ಇಂದಿನ ಸಾರವನ್ನ ಯಥಾವತ್ತಾಗಿ ಗಮನಿಸೋಣ. ಮಧುರ ಮಕ್ಕಳೇ, ಹೇಗೆ ಸರ್ವರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರವಾಗಿದೆ, ಹಾಗೆಯೇ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಿ. ಈ ಮಾತಿನ ಆಳವನ್ನ ನೋಡಿದಾಗ ಅಂದ್ರೆ ಒಂದು ದೊಡ್ಡ ಮನಃಶಾಸ್ತ್ರೀಯ ಸತ್ಯ ಹೊರಬರುತ್ತಲ್ವಾ? ಖಂಡಿತ. ತಂದೆಯ ಸಮಾನ ಕಲ್ಯಾಣಕಾರಿ ಆಗೋದು ಅಂದ್ರೆ ಮೊದಲು ತನ್ನ ಕಲ್ಯಾಣವನ್ನ ಖಚಿತಪಡಿಸ್ಕೊಳ್ಳೋದು. ಹೌದು. ವಿಮಾನದಲ್ಲಿ ಆ ತುರ್ತು ಪರಿಸ್ಥಿತಿ ಬಂದಾಗ ಹೇಳ್ತಾರಲ್ಲ, ಮೊದಲು ನಿಮ್ಮ ಆಮ್ಲಜನಕದ ಮುಖವಾಡ ಧರಿಸಿ ಆಮೇಲೆ ಇತರರಿಗೆ ಸಹಾಯ ಮಾಡಿ ಅಂತ. ಅದೇ, ಆಧ್ಯಾತ್ಮಿಕತೆಯಲ್ಲೂ ಇದು ಅಷ್ಟೇ ಸತ್ಯ. ನಮ್ಮದೇ ಪಾತ್ರೆ ಖಾಲಿ ಇದ್ದಾಗ ಇತರರ ಬಾಯಾರಿಕೆ ತೀರಿಸೋಕೆ ಆಗಲ್ಲ. ನಾವು ಮೊದಲು ಜ್ಞಾನ, ಶಾಂತಿ, ಶಕ್ತಿಯಿಂದ ತುಂಬಿಕೊಂಡ್ರೆ ಮಾತ್ರ ಇತರರಿಗೆ ಆ ಶಕ್ತಿಯನ್ನ ಹರಿಯಲು ಬಿಡಬಹುದು. ನಿಜ. ನಮ್ಮ ಕಲ್ಯಾಣ ಮತ್ತು ಅನ್ಯರ ಕಲ್ಯಾಣ ಇವೇಟು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅನ್ಯರ ಸೇವೆ ಮಾಡುವಾಗ ನಾವು ಬರಿದಾಗಬಾರದು. ಖಂಡಿತ. ನಮ್ಮ ಸ್ವಂತ ಆಧ್ಯಾತ್ಮಿಕ ಸ್ಥಿತಿ ಮಷ್ಟು ಬಲಗೊಳ್ಳಬೇಕು. ಸೇವೆ ಮಾಡೋದು ಅಂದ್ರೆ ಬರೀ ಉಪದೇಶ ನೀಡೋದಲ್ಲ, ನಮ್ಮ ಸ್ಥಿತಿಯ ಮೂಲಕ ಅನ್ಯರ ಮನಸ್ಸಿನ ಭಾರವನ್ನ ಇಳಿಸೋದು. ಹೌದು. ಇನ್ನು ಇಂದಿನ ಪ್ರಶ್ನೆ ಮತ್ತು ಉತ್ತರವನ್ನ ಯಥಾವತ್ತಾಗಿ ನೋಡೋಣ. ಪ್ರಶ್ನೆ: ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಬ್ದಾದ ಬಹಳ ಖುಷಿ ಪಡುತ್ತಾರೆ? ಉತ್ತರ: ಬಡ ಮಕ್ಕಳು ತಂದೆಯ ಯಜ್ಞದಲ್ಲಿ 8 ಆಣೆ ₹1 ಕಳುಹಿಸುತ್ತಾರೆ ಮತ್ತು ಬಾಬಾ ಇದಕ್ಕೆ ಬದಲಾಗಿ ಮಹಲನ್ನು ಕೊಡಿ ಎಂದು ಹೇಳುತ್ತಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಈ ₹1 ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಯಿತು. ನಿಮಗೆ 21 ಜನ್ಮಗಳಿಗಾಗಿ ಮಹಲು ಸಿಗುವುದು. ಸುಧಾಮನ ಉದಾಹರಣೆ ಇದೆಯಲ್ವೇ? ಕವಡೆಯೂ ಖರ್ಚಿಲ್ಲದೆ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯವೂ ಸಿಗುತ್ತದೆ. ತಂದೆಯೂ ಬಡ ಮಕ್ಕಳ ಈ ವಿಶೇಷತೆಯನ್ನು ನೋಡಿ ಬಹಳ ಖುಷಿಪಡುತ್ತಾರೆ. ಇದು ಭೌತಿಕ ಅರ್ಥಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಅರ್ಥಶಾಸ್ತ್ರದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ ಅಂತ ಹೇಳ್ಬೋದು. ಹೌದು. ಹೊರಗಿನ ಪ್ರಪಂಚದಲ್ಲಿ ₹1ಗೆ ₹1 ಮೌಲ್ಯ ಅಷ್ಟೇ ಇರುತ್ತೆ. ಆದರೆ ಭಗವಂತನ ಲೆಕ್ಕಾಚಾರದಲ್ಲಿ ನಾಣ್ಯದ ಮೌಲ್ಯವನ್ನ ಅಳೆಯೋದಿಲ್ಲ. ಅದನ್ನ ನೀಡುವಾಗ ಇರುವ ಆ ಸಮರ್ಪಣಾ ಭಾವ, ತ್ಯಾಗ ಮತ್ತು ಪ್ರಾಮಾಣಿಕತೆಯನ್ನು ಅಳೆಯಲಾಗುತ್ತೆ. ಕರೆಕ್ಟ್. ಈಗ ಒಬ್ರ ಬಳಿ ಕೋಟಿಗಟ್ಲೆ ಹಣವಿದ್ದು ಅದರಲ್ಲಿ 10,000 ನೀಡಿದರೆ ಅದು ಅವರ ಒಟ್ಟು ಸಂಪತ್ತಿನ ಅತ್ಯಲ್ಪ ಭಾಗ ಆಗುತ್ತೆ ಅಷ್ಟೆ. ಆದರೆ ಒಬ್ಬ ಬಡವನ ಬಳಿ ಇರೋದೇ ₹2, ಅದರಲ್ಲಿ ₹1ಯನ್ನ ಯಜ್ಞಕ್ಕೆ ನೀಡಿದರೆ ಅವನು ತನ್ನ ಅರ್ಧ ಸಂಪತ್ತನ್ನೇ ತ್ಯಾಗ ಮಾಡಿದಂತೆ. ಈ ಸಂಪೂರ್ಣ ಸಮರ್ಪಣಾ ಭಾವನೆಯೇ ಕವಡಿಯೂ ಖರ್ಚಿಲ್ಲದೆ ವಿಶ್ವದ ರಾಜ್ಯಭಾಗ್ಯವನ್ನ ತಂದುಕೊಡುತ್ತೆ. ಇದು ಆಂತರಿಕ ಶ್ರೀಮಂತಿಕೆಯ ದರ್ಶನ ಮಾಡಿಸುತ್ತೆ. ಹೌದು. ತಮ್ಮಲ್ಲಿರೋದು ಎಷ್ಟೇ ಅಲ್ಪ ಆಗಿರ್ಲಿ, ಸಂಪೂರ್ಣ ನಂಬಿಕೆಯಿಂದ, ಅಹಂಕಾರವಿಲ್ಲದೆ ಯಾರು ಈಶ್ವರನಿಗೆ ಅರ್ಪಿಸ್ತಾರೋ ಆ ನಿರ್ಮಲ ಮನಸ್ಸನ್ನ ನೋಡಿ ಭಗವಂತ ಖುಷಿ ಪಡ್ತಾರೆ. ಭಗವಂತನಿಗೆ ಭೌತಿಕ ಸಂಪತ್ತಿನ ಹಸಿವಿಲ್ಲ. ಆತನಿಗೆ ಬೇಕಾಗಿರೋದು ನಮ್ಮ ಅಹಂಕಾರ ಮತ್ತು ಅಜ್ಞಾನದ ಆಹುತಿ ಮಾತ್ರ. ನಿಖರವಾದ ಮಾತು. ಈ ಜ್ಞಾನದ ಮಂಥನವನ್ನ ಮುಂದುವರಿಸುತ್ತಾ ಆ ಸೃಷ್ಟಿಚಕ್ರದ 84 ಜನ್ಮಗಳ ಪ್ರಕ್ರಿಯೆ ಬಗ್ಗೆ ಗಮನಹರಿಸೋಣ. ನಾವು ಕಲ್ಪಕಲ್ಪವೂ ಆ ಬೇಹದ್ದಿನ ತಂದೆಯಿಂದ 21 ಜನ್ಮಗಳಿಗಾನಿ ಸುಖಧಾರದ ಆಸ್ತಿಯನ್ನ ಪಡಿತೀವಿ ಮತ್ತು ನಿಧಾನವಾಗಿ ಅದನ್ನ ಕಳ್ಕೊಳ್ತಾ ಬರ್ತೀವಿ. ಹೌದು. ಇದೊಂದು ಬೃಹತ್ ನಾಟಕದ ತರ. ಸತ್ಯಯುಗದಲ್ಲಿ ನಮ್ಮ ಆತ್ಮದ ಬ್ಯಾಟರಿ 100% ಚಾರ್ಜ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಸಂಪೂರ್ಣ ಆಸ್ತಿ, ಪವಿತ್ರತೆ ಮತ್ತು ಶಕ್ತಿ ನಮ್ಮಲ್ಲಿರುತ್ತೆ. ಆದರೆ ಜನ್ಮಗಳು ಕಳೆದಂತೆ ಆ 84 ಜನ್ಮಗಳ ಸುದೀರ್ಘ ಪಯಣದಲ್ಲಿ ನಾವು ಬಾಹ್ಯ ಪ್ರಪಂಚದ ಆಕರ್ಷಣೆಗಳಿಗೆ ಒಳಗಾಗ್ತೀವಿ. ಆ ಆಧ್ಯಾತ್ಮಿಕ ಶಕ್ತಿಯನ್ನ ನಿಧಾನವಾಗಿ ಕಳ್ಕೊಳ್ತಾ ಬರ್ತೀವಿ. ಇದು ಒಂಥರ ಭೌತವಿಜ್ಞಾನದ ಎಂಟ್ರೋಪಿ ನಿಯಮದಂತೆ.
ವ್ಯವಸ್ಥೆ ಕಾಲಾನಂತರದಲ್ಲಿ ತನ್ನ ಶಕ್ತಿಯನ್ನ ಕಳೆದುಕೊಂಡು ಗೊಂದಲದತ್ತ ಸಾಗತ್ತೆ. ಆ ಕಳೆದುಕೊಳ್ಳುವ ಪ್ರಕ್ರಿಯೆಯ ಅಂತಿಮ ಹಂತವೇ ಸಂಪೂರ್ಣ ಮರೆವು ಅಥವಾ ಅಜ್ಞಾನ. ಕರೆಕ್ಟ್. ಈ ಜ್ಞಾನ ಸಿಗುವ ಮೊದಲು ನಮಗೆ ಅಗಾಧವಾದ ಮರೆವು ಆವರಿಸಿತ್ತು. ಸೃಷ್ಟಿಚಕ್ರದ ಆರಂಭ ಹೇಗಾಯಿತು, ಅದು ಹೇಗೆ ಸುತ್ತುತ್ತೆ, ಆ ಆದಿ ಸನಾತನ ದೇವೀ ದೇವತಾ ಧರ್ಮದ ಅಸ್ತಿತ್ವ ಏನು, ಶಿವ, ಬ್ರಹ್ಮ, ವಿಷ್ಣು, ಶಂಕರರ ನೈಜ ಪರಿಚಯ ಏನು, ಈ ಯಾವ ಅರಿವು ನಮ್ಗಿರ್ಲಿಲ್ಲ. ಆದರೆ ಈಗ ಭೋಲಾನಾಥ್ ತಂದೆಯ ಮೂಲಕ ನಾವೇ ಒಂದು ಕಾಲದಲ್ಲಿ ವಿಶ್ವದ ಮಾಲೀಕರಾಗಿದ್ವಿ ಅನ್ನೋ ಆ ಪ್ರಬಲವಾದ ಎಚ್ಚರ ಬಂದಿದೆ. ಈ ಎಚ್ಚರದಿಂದ ಬರೋ ನಶೆ ಇದೆಯಲ್ಲ, ಆ ಆಧ್ಯಾತ್ಮಿಕ ಅಮಲು, ಅದು ಅತ್ಯಂತ ಶ್ರೇಷ್ಠವಾದದ್ದು. ಇದು ಬರೀ ಪುಸ್ತಕಗಳಲ್ಲಿ ಓದಿದ ಇತಿಹಾಸ ಅಲ್ಲ. ನಿಜ, ಇದು ಭೂಗೋಳ ಮತ್ತು ಮಾನವ ಜನಾಂಗದ ನೈಜ ಜೀವಂತ ಇತಿಹಾಸ. ಈ ಪರಮ ಸತ್ಯದ ಅರಿವಾದಾಗ ನಮ್ಮ ಜವಾಬ್ದಾರಿ ತಾನಾಗೇ ಹೆಚ್ಚಾಗತ್ತೆ ಅಲ್ವಾ? ಕೇವಲ ನಾವಷ್ಟೇ ಈ ನಶೆಯಲ್ಲಿ ಕೂರೋದಲ್ಲ, ಈ ಜ್ಞಾನವನ್ನ ಇತರಿಗೂ ತಲುಪಿಸುವ ಕಲ್ಯಾಣ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು. ಸೇವಾ ಕ್ಷೇತ್ರದಲ್ಲಿ ಇದೊಂದು ಅತ್ಯಂತ ಪ್ರಾಯೋಗಿಕ ಅಂಶ. ಕೇವಲ ಒಂದು ಜಾಗದಲ್ಲಿ ಕೂತು ಹಳೆ ಮಾದರಿಯಲ್ಲೇ ಕಲ್ಯಾಣ ಮಾಡೋದಲ್ಲ. ಹೌದು. ಇಂದಿನ ಸಮಾಜದಲ್ಲಿ ಜನರೆಲ್ಲರೂ ಬೇರೆ ಬೇರೆ ಗ್ರಹಿಕಾ ಸಾಮರ್ಥ್ಯ ಹೊಂದಿರುತ್ತಾರೆ. ಯಾರು ಎಷ್ಟೊಂದು ಬುದ್ಧಿವಂತರಾಗಿದ್ದಾರೋ ಅವರ ಬೌದ್ಧಿಕ ಮಟ್ಟಕ್ಕೆ ತಕ್ಕಂತೆ ಜ್ಞಾನವನ್ನ ನೀಡಬೇಕು. ಅದಕ್ಕೆ ತಕ್ಕಂತೆ ಹೊಸ ಸೇವಾ ಕೇಂದ್ರಗಳನ್ನ ತೆರೀಬೇಕಾಗುತ್ತೆ. ತರ್ಕಬದ್ಧವಾಗಿ ಯೋಚಿಸುವರಿಗೆ ವಿಜ್ಞಾನ ಮತ್ತು ಆಧ್ಯಾತ್ಮದ ಬೆಸುಗೆಯ ಮೂಲಕ ಈ ಜ್ಞಾನವನ್ನ ಅರ್ಥೈಸಬೇಕು. ಖಂಡಿತ. ಈ ಜ್ಞಾನವನ್ನ ಹಂಚುವ ಅವಶ್ಯಕತೆ ಈಗ ಎಂದಿಗಿಂತಲೂ ಹೆಚ್ಚಿದೆ. ಯಾಕಂದ್ರೆ ಸತ್ಯ ಮತ್ತು ತ್ರೇತಾಯುಗದಲ್ಲಿ ಅಪಾರವಾದ ಸುಖ, ಶಾಂತಿ ಇತ್ತು. ಪ್ರಕೃತಿಯ ಜೊತೆ ಸಾಮರಸ್ಯ ಇತ್ತು. ಆದರೆ ಇಂದಿನ ಈ ಅಂತಿಮ ಸಮಯದಲ್ಲಿ ಜಾಗತಿಕ ಕೋಲಾಹಲ ಮಿತಿಮೀರಿದೆ. ಎಲ್ಲೆಡೆ ಯುದ್ಧಗಳ ಭೀತಿ, ಆಂತರಿಕ ಕಲಹಗಳು, ಪ್ರಕೃತಿ ವಿಕೋಪಗಳು. ದಿಢೀರ್ ಸಾವು ನೋವುಗಳು ಸಂಭವಿಸ್ತಾ ಇದೆ. ಒಂದು ಕಡೆ ಆ ಸತ್ಯಯುಗದ ಪರಮಶಾಂತಿಯ ನೆನಪು, ಮತ್ತೊಂದು ಕಡೆ ಪ್ರಸ್ತುತ ಪ್ರಪಂಚದ ಈ ಹಾಹಾಕಾರ. ಇವೆರಡರ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಈ ಬಾಹ್ಯ ಪ್ರಪಂಚದ ಅಶಾಂತಿಯ ನಡುವೆಯೂ ನಮ್ಮ ಆಂತರಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋಕೆ ಸಾಧ್ಯ. ಹೌದು, ಅದಕ್ಕೆ ತೀವ್ರ ಪುರುಷಾರ್ಥ ಮಾಡ್ಲೇಬೇಕು. ಈ ಪುರುಷಾರ್ಥದ ದಾರಿಯಲ್ಲಿ ಬರುವ ಅತ್ಯಂತ ಪ್ರಮುಖ ಅಸ್ತ್ರ ಅಂದ್ರೆ ಮನ್ಮನ ಭವಸ್ಥಿತಿ ಮತ್ತು ಶುದ್ಧಾಹಾರದ ಪರಿಕಲ್ಪನೆ. ಯುದ್ಧವಿಲ್ಲದೆ, ರಕ್ತಪಾತವಿಲ್ಲದೆ ಇಡೀ ವಿಶ್ವದ ರಾಜ್ಯಭಾಗ್ಯ ಪಡೆಯಲಿರುವ ಒಂದೇ ಒಂದು ಸುಲಭ ಉಪಾಯ ಅಂದ್ರೆ ಇದೆ, ಮನ್ಮನಾಭವ. ಇದರ ಆಳವಾದ ಅರ್ಥ ಅಂದ್ರೆ ಇದೇನೋ ಎಲ್ಲವನ್ನೂ ಬಿಟ್ಟು ಕಣ್ಣು ಮುಚ್ಚಿ ಕಾಡಿನಲ್ಲಿ ಕೂರುವ ಪ್ರಕ್ರಿಯೆ ಅಲ್ಲ. ಖಂಡಿತ ಅಲ್ಲ. ನಾವು ದೈನಂದಿನ ಜೀವನದಲ್ಲಿ ನಡೆಯುತ್ತಾ, ತಿರುಗಾಡುತ್ತಾ, ಕಚೇರಿ ಕೆಲಸ ಮಾಡ್ತಾನೆ ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ನಿರಂತರವಾಗಿ ತಂದೆ ಮತ್ತು ಆಸ್ತಿಯನ್ನ ನೆನ್ಪು ಮಾಡೋದು. ಇದೊಂಥರ ನಮ್ಮ ಸ್ಮಾರ್ಟ್ಫೋನಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸದಾ ರನ್ ಆಗುವ ಅಪ್ಲಿಕೇಶನ್ ಇದ್ದಂತೆ. ಎಷ್ಟು ಅದ್ಭುತವಾದ ಹೋಲಿಕೆ! ನಾವು ಹೊರಗಡೆ ಏನೇ ಕೆಲಸ ಮಾಡ್ತಾ ಇದ್ರೂ ಆಂತರಿಕವಾಗಿ ಭಗವಂತನ ಜೊತೆಗಿನ ಸಂಪರ್ಕ ಸಕ್ರಿಯವಾಗಿರ್ಬೇಕು. ಆ ಸಂಪರ್ಕ ನಿರಂತರವಾಗಿರ್ಬೇಕಾದ್ರೆ ನಮ್ಮ ಆಹಾರ ಮತ್ತು ಪಾನೀಯಗಳ ಶುದ್ಧಿ ಬಹಳ ಅವಶ್ಯಕ. ಅನ್ನದಂತೆ ಬುದ್ಧಿ ಅನ್ನೋ ಮಾತಿದೆಯಲ್ಲ. ಹೌದು. ನಾವು ಸೇವಿಸುವ ಆಹಾರದ ಸೂಕ್ಷ್ಮ ಕಂಪನಗಳು ನಮ್ಮ ಮನಸ್ಸಿನ ಮೇಲೆ ನೇರ ಪ್ರಭಾವ ಬೀರುತ್ತೆ. ತಾಮಸಿಕ ಆಹಾರ ಮನಸ್ಸಲ್ಲಿ ಚಂಚಲತೆ ಉಂಟುಮಾಡಿದ್ರೆ, ಶುದ್ಧ ಸಾತ್ವಿಕ ಆಹಾರ ಮನಸ್ಸನ್ನ ಪ್ರಶಾಂತವಾಗಿಡುತ್ತೆ. ಮನಸ್ಸು ಪ್ರಶಾಂತವಾದಾಗ ಮಾತ್ರ ಆ ಮನ್ಮನಾಭವ ಸ್ಥಿತಿ ಸಹಜ ಆಗತ್ತೆ. ಈ ಸ್ಥಿತಿಯಲ್ಲಿದ್ದಾಗ ಭೋಲಾನಾಥ ತಂದೆ ನಮ್ಮ ಜೋಳಿಗೆಯನ್ನ ಆ ಜ್ಞಾನದ ರತ್ನಗಳಿಂದ ತುಂಬಿಸುವ ಪರಿ ತುಂಬಾ ಅದ್ಭುತವಾಗಿರುತ್ತೆ. ಪ್ರಪಂಚದಲ್ಲಿ ಭೌತಿಕ ವಸ್ತುಗಳಿಗಾಗಿ ಪರದಾಟ ಇದ್ರೆ, ಇಲ್ಲಿ ಆ ಬೇಹದ್ದಿನ ತಂದೆ ಯಾವುದೇ ಮಿತಿಯಿಲ್ಲದೆ ಬೇಹದ್ದಿನ ಆಸ್ತಿಯನ್ನ ಧಾರೆ ಇರ್ತಾ ಇದ್ದಾರೆ. ಈ ಜ್ಞಾನದ ಆಳ ಅರಿವಾದಾಗ ಬುದ್ಧಿಯಲ್ಲಿ ಅಗಾಧವಾದ ಖುಷಿ ತಾನಾಗಿಯೇ ಉಕ್ಕಿ ಬರುತ್ತೆ. ಈ ಖುಷಿಯನ್ನ ಹಂಚುವ ಸೇವಾ ಕೇಂದ್ರಗಳನ್ನ ಒಂದು ಸುಂದರ ಉದ್ಯಾನವನಕ್ಕೆ ಹೋಲಿಸಿರುವುದು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು. ಆ ಉದ್ಯಾನವನದಲ್ಲಿ ಬಂದು ತಮ್ಮ ಜೀವನವನ್ನ ಪರಿವರ್ತನೆ ಮಾಡಿಕೊಂಡು ಅನ್ಯರ ಕಲ್ಯಾಣ ಮಾಡುವ ಮಕ್ಕಳನ್ನ ನೋಡಿದಾಗ ಭಗವಂತನಿಗೆ ಅಂದ್ರೆ ತಂದೆಗೆ ಅರಳಿದ ದಿವ್ಯ ಹೂವುಗಳಂತೆ ಕಂಡು ಖುಷಿ ಪಡುವ ವಾತ್ಸಲ್ಯ ಎದ್ದು ಕಾಣುತ್ತೆ. ಇಲ್ಲಿ ಇನ್ನೊಂದು ಗಂಭೀರವಾದ ಮನಃಶಾಸ್ತ್ರೀಯ ಸತ್ಯ ಇದೆ. ಈ ಜ್ಞಾನದಲ್ಲಿ ಧನವಂತರಿಗಿಂತ ಬಡವರು ಬಹಳ ಬೇಗನೆ ಜಾಗೃತರಾಗ್ತಾರೆ ಅನ್ನೋದು. ಇದರ ಹಿಂದಿನ ಮನಃಶಾಸ್ತ್ರ ಸೂಕ್ಷ್ಮವಾಗಿದೆ. ಧನವಂತರು ತಾವು ಕಟ್ಟಿಕೊಂಡಿರುವ ಆ ಭೌತಿಕ ಸುಖ ಸೌಕರ್ಯಗಳ ಚಿನ್ನದ ಪಂಜರದಲ್ಲಿ ಬಂಧಿಯಾಗಿರ್ತಾರೆ. ಮಾಯೆ ಅವರನ್ನ ಸಂಪೂರ್ಣವಾಗಿ ವಶ ಮಾಡ್ಕೊಂಡಿರುತ್ತೆ.
ಅವರು ಜ್ಞಾನ ಕೇಳಿದಾಗ ಇದು ಸತ್ಯ ಅಂತ ಬುದ್ಧಿಗೆ ಅರಿವಾದ್ರೂ ಇದೆಲ್ಲವನ್ನೂ ಬಿಡ್ಬೇಕಾಗುತ್ತದೆಯೋ ಅನ್ನೋ ಭಯ ಅವ್ರನ್ನ ಕಾಳುತ್ತೆ. ಹೌದು, ತಾವೇ ಕಷ್ಟಪಟ್ಟು ಸಂಪಾದಿಸಿದ ಅಂತಸ್ತು, ಪ್ರತಿಷ್ಠೆಗಳನ್ನ ಬಿಟ್ಟುಕೊಡುವ ಕಲ್ಪನೆಯೇ ಅವರಿಗೆ ಅಸಾಧ್ಯ ಅನ್ಸುತ್ತೆ. ಆದ್ರೆ ಬಡವರಿಗೆ ಕಳೆದುಕೊಳ್ಳೋಕೆ ಅಂಥದ್ದೇನೂ ಇರಲ್ಲ. ಅವರಿಗೆ ಈ ಪ್ರಪಂಚದ ಜಂಜಾಟದಿಂದ ಮುಕ್ತರಾಗೋದೇ ದೊಡ್ಡ ಆಶ್ವಾಸನೆ. ಅದಕ್ಕೆ ಅವರು ಯಾವುದೇ ಅಂಜಿಕೆ ಇಲ್ಲದೆ ಸುಲಭವಾಗಿ ಎಲ್ಲವನ್ನೂ ಈಶ್ವರನಿಗೆ ಸಮರ್ಪಿಸಿ ಮುಕ್ತರಾಗ್ತಾರೆ. ಮುಂದಿನ ಭವಿಷ್ಯದ ಆ ಕಠೋರ ವಾಸ್ತವವನ್ನ ನೆನಪಿಸ್ಕೊಂಡಾಗ ಈ ಸಮರ್ಪಣಾ ಭಾವದ ಮಹತ್ವ ಅರ್ಥ ಆಗಂಟೆ. ಮುನ್ನೆ ಪ್ರಪಂಚದ ಸ್ಥಿತಿ ಎಷ್ಟೊಂದು ಹದಗೆಡುತ್ತೆ ಅಂದ್ರೆ ಪ್ರಕೃತಿ ವಿಕೋಪ ಮತ್ತು ಮನುಷ್ಯನ ದುರಾಸೆಯಿಂದಾಗಿ ತಿನ್ನಲು ಸರಿಯಾದ ಆಹಾರವೂ ಸಿಗದೆ ಮನುಷ್ಯರು ಹುಲ್ಲು ತಿನ್ನುವಂತಹ ಪರಿಸ್ಥಿತಿ ಬರಬಹುದು ಅನ್ನೋ ಎಚ್ಚರಿಕೆ ಇಲ್ಲಿದೆ. ಇದು ಕೇವಲ ಸಾಂಕೇತಿಕ ಅಲ್ಲ, ವ್ಯವಸ್ಥೆಯ ಸಂಪೂರ್ಣ ಪತನದ ಮುನ್ಸೂಚನೆ. ಆದರೂ ಇಂತಹ ಭೀಕರ ಪರಿಸ್ಥಿತಿಯ ನಡುವೆಯೂ ಯಾರು ತಮ್ಮದೆಲ್ಲವನ್ನೂ ಭಗವಂತನಿಗೆ ಅರ್ಪಿಸಿ ಆ ಯಜ್ಞದ ರಕ್ಷಣೆಯಲ್ಲಿದ್ದಾರೋ ಆ ಮಕ್ಕಳು ತಂದೆಯ ಮನೆಯಲ್ಲಿ ಸುರಕ್ಷಿತವಾಗಿ ಮೋಜಿನಿಂದ ಕುಳಿತು ಮೊದಲು ಪ್ರಸಾದ ಸ್ವೀಕರಿಸುವಂತಹ ಸುಂದರ ಸ್ಥಿತಿಯನ್ನು ಹೊಂದುತ್ತಾರೆ. ಇದು ಈಶ್ವರೀಯ ರಕ್ಷಣೆಯ ಅಂತಿಮ ಭರವಸೆ. ಈಗ ಧಾರಣೆಗಾಗಿ ನೀಡಲಾದ ಮುಖ್ಯ ಸಾರವನ್ನ ಯಥಾವತ್ತಾಗಿ ನೋಡೋಣ. 1. ಸದಾ ಅಪಾರ ಖುಷಿಯಲ್ಲಿರಲು ಬೆಹದ್ದಿನ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಜ್ಞಾನದಲ್ಲಿ ಬಹಳ ಬಹಳ ಬುದ್ಧಿವಂತರಾಗಬೇಕಾಗಿದೆ. 2. ಭವಿಷ್ಯ 21 ಜನ್ಮಗಳ ರಾಜ್ಯಭಾಗ್ಯದ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನದೆಲ್ಲವನ್ನೂ ವರ್ಗಾವಣೆ ಮಾಡಬೇಕಾಗಿದೆ. ಈ ಛೀಚಿ ಪ್ರಪಂಚದಿಂದ ಬಿಡುಗಡೆ ಹೊಂದುವ ಯುಕ್ತಿಯನ್ನು ರಚಿಸಬೇಕಾಗಿದೆ. ಈ ಧಾರಣೆಯ ಅಂಶಗಳು ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ನೇರವಾದ ಮಾರ್ಗದರ್ಶನ. ಈ ಹಳೆಯ ದುಃಖಮಯ ಪ್ರಪಂಚದಿಂದ ಉಪರಾಮರಾಗುವುದು ಅಂದ್ರೆ ಭೌತಿಕವಾಗಿ ಜಗತ್ತನ್ನ ಬಿಟ್ಟು ಓಡಿ ಹೋಗೋದಲ್ಲ, ಖಂಡಿತ ಅಲ್ಲ. ಮಾನಸಿಕವಾಗಿ ಅಂಟಿಕೊಳ್ಳದಿರೋದು, ಕೆಸರಿನಲ್ಲಿದ್ರೂ ಅದಂಟದ ಕಮಲದ ಹೂವಿನಂತೆ ಬದುಕುವುದು. ಭವಿಷ್ಯದ 21 ಜನ್ಮಗಳ ಅಧಿಕಾರಕ್ಕಾಗಿ ಕೇವಲ ಹಣವನ್ನಲ್ಲ, ನಮ್ಮ ಸಮಯ, ಅತ್ಯುತ್ತಮ ಸಂಕಲ್ಪಗಳು ಮತ್ತು ದೈಹಿಕ ಶಕ್ತಿಯನ್ನ ಈಶ್ವರೀಯ ಕಾರ್ಯಕ್ಕೆ ವರ್ಗಾವಣೆ ಮಾಡಬೇಕು. ಜ್ಞಾನರತ್ನಗಳಿಂದ ನಮ್ಮ ಮನಸ್ಸಿನ ಜೋಳಿಗೆಯನ್ನ ಸದಾ ತುಂಬಿಟ್ಕೊಂಡಾಗ ಮಾತ್ರ ಹೊರಗಿನ ಪ್ರಪಂಚ ಎಷ್ಟೇ ಕಷ್ಟಕರವಾಗಿದ್ರೂ ಆ ಅಪಾರ ಖುಷಿ ಸದಾಕಾಲ ಉಳಿಯುತ್ತೆ. ಇದೇ ಆಂತರಿಕ ಖುಷಿಯ ಬುನಾದಿಯ ಮೇಲೆ ಇಂದಿನ ವರದಾನ ನಿಂತಿದೆ. ಇಂದಿನ ವರದಾನವನ್ನ ಯಥಾವತ್ತಾಗಿ ಓದೋಣ. ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಏರುವ ಕಲೆಯ ಅನುಭವ ಮಾಡುವಂಥ ಸಫಲತಾ ಮೂರ್ತಿಭವ. ಸೇವೆಯಲ್ಲಿ ಅಥವಾ ಸ್ವಯಂನ ಏರುವ ಕಲೆಯಲ್ಲಿ ಸಫಲತೆಗೆ ಮುಖ್ಯಾಧಾರ ಆಗಿದೆ ಒಬ್ಬ ತಂದೆಯೊಂದಿಗೆ ಅಟೂಟ ಪ್ರೀತಿ. ತಂದೆಯ ಹೊರತು ಮತ್ಯಾರೂ ಕಾಣಿಸಬಾರದು. ಸಂಕಲ್ಪದಲ್ಲಿಯೂ ಮಾತಿನಲ್ಲಿಯೂ ಕರ್ಮದಲ್ಲಿಯೂ ಬಾಬಾರವರ ಜೊತೆ ಇರಬೇಕು. ಇಂಥ ಲವಲೀನ ಆತ್ಮನು ಒಂದು ಶಬ್ದವನ್ನು ಮಾತನಾಡಿದರೂ ಅವರ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸ್ನೇಹದಲ್ಲಿ ಬಂಧಿಸುತ್ತದೆ. ಇಂಥ ಲವಲೀನ ಆತ್ಮದ ಒಂದು ಶಬ್ದವೇ ಜಾದುವಿನ ಕಾರ್ಯವನ್ನು ಮಾಡುವುದು. ಅವರು ಆತ್ಮಿಕ ಜಾದುಗಾರನಾಗಿ ಬಿಡುತ್ತಾರೆ. ಈ ವರದಾನದ ಆಳವಾದ ಮಂಥನ ಅತ್ಯಗತ್ಯ. ಮೊದಲಿಗೆ ಸಫಲತೆಗೆ ಮುಖ್ಯಾಧಾರ ಯಾವುದು? ಉತ್ತರ ಸ್ಪಷ್ಟವಾಗಿದೆ. ಒಬ್ಬ ತಂದೆಯ ಜೊತೆಗಿನ ಅಟೂಟ ಪ್ರೀತಿ. ಕೇವಲ ಕರ್ತವ್ಯದ ದೃಷ್ಟಿಯಿಂದ ಮಾಡುವ ಸೇವೆಯಲ್ಲಿ ಆಯಾಸ ಇರುತ್ತೆ. ಆದರೆ ಪ್ರೀತಿಯಿಂದ ಮಾಡುವ ಸೇವೆಯಲ್ಲಿ ನಿರಂತರ ಶಕ್ತಿ ಇರುತ್ತೆ. ಇಲ್ಲಿ ಲವಲೀನ ಆತ್ಮದ ಒಂದು ಶಬ್ದ ಹೇಗೆ ಜಾದೂ ಮಾಡುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಆ ಜಾದೂ ಅಂದ್ರೆ ಆ ಆತ್ಮದ ಮಾತಿನಲ್ಲಿರುವ ಕಂಪನ ಅಥವಾ ವೈಬ್ರೇಷನ್. ಒಬ್ಬ ಮನುಷ್ಯ ಕೇವಲ ಬುದ್ಧಿಯಿಂದ ಮಾತನಾಡಿದಾಗ ಅದು ಇನ್ನೊಬ್ಬರ ಬುದ್ಧಿಯನ್ನ ಮಾತ್ರ ತಲುಪುತ್ತೆ. ಆದರೆ ಸಂಪೂರ್ಣವಾಗಿ ಈಶ್ವರನ ಪ್ರೀತಿಯಲ್ಲಿ ಲವಲೀನ ಆಗಿರುವ ಆತ್ಮ ಒಂದು ಸಣ್ಣ ನುಡಿ ಆಡಿದ್ರೂ ಆ ಮಾತಿನಲ್ಲಿ ನಿಸ್ವಾರ್ಥ ಈಶ್ವರೀಯ ಪ್ರೀತಿ ಅಡಗಿರುತ್ತೆ. ಅದು ನೇರವಾಗಿ ಇತರರ ಹೃದಯವನ್ನ ತಟ್ಟುತ್ತೆ. ಅನ್ಯ ಆತ್ಮರನ್ನ ಈಶ್ವರನ ಕಡೆಗೆ ಅಯಸ್ಕಾಂತದಂತೆ ಸೆಳೆಯುತ್ತೆ. ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬಾಬಾರವರ ಜೊತೆಗಿರುವ ಈ ಸ್ಥಿತಿಯು ತಂದೆಯ ಸಮಾನರಾಗಲು ಹೇಗೆ ಸಹಾಯ ಮಾಡುತ್ತೆ? ನಾವು ಯೋಚಿಸುವ ಪ್ರತಿ ಸಂಕಲ್ಪದಲ್ಲೂ ಪರಮಾತ್ಮನ ನೆನಪಿದ್ದಾಗ, ಆಡುವ ಮಾತಿನಲ್ಲಿ ದಿವ್ಯತೆ ಇದ್ದಾಗ, ಮಾಡುವ ಕರ್ಮದಲ್ಲಿ ಸಮರ್ಪಣಾ ಭಾವ ಇದ್ದಾಗ ನಾವು ನಮ್ಮ ಹಳೆಯ ವ್ಯಕ್ತಿತ್ವವನ್ನೇ ಅಳಿಸಾಕ್ತೀವಿ. ಆಗ ನಮ್ಮ ಮೂಲಕ ಪರಮಾತ್ಮನ ಗುಣಗಳೇ ಪ್ರತಿಫಲಿಸುತ್ತೆ ಮತ್ತು ಇದೇ ನಮ್ಮನ್ನ ನಿಜವಾದ ಆತ್ಮಿಕ ಜಾದೂಗಾರರನ್ನಾಗಿ, ಅಂದ್ರೆ ತಂದೆಯ ಸಮಾನರನ್ನಾಗಿ ಮಾಡುತ್ತೆ. ಅತ್ಯುನ್ನತವಾದ ವಿಶ್ಲೇಷಣೆ. ಈಗ ಇಂದಿನ ಸ್ಲೋಗನ್ನನ್ನು ಯಥಾವತ್ತಾಗಿ ನೋಡೋಣ. ಯಾರು ಅಂತರ್ಮುಖಿ ಆಗಿದ್ದು ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೆಯೋ
ಅವರೇ ಯೋಗಿ ಆತ್ಮರಾಗಿದ್ದಾರೆ. ಈ ಸ್ಲೋಗನ್ನ ಸಾರವನ್ನ ಆಳವಾಗಿ ಧ್ಯಾನಿಸಿದಾಗ ಆ ಅಂತರ್ಮುಖವಾಗುವುದು ಮತ್ತು ಲೈಟ್ ಮೈಟ್ ರೂಪದಲ್ಲಿರೋದ್ರ ಹಿಂದಿನ ಅಗಾಧವಾದ ಅರ್ಥ ಬಿಚ್ಚುಕೊಳ್ಳುತ್ತೆ. ಅಂತರ್ಮುಖತೆ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಒಂದು ಮೂಲೆಯಲ್ಲಿ ಮೌನವಾಗಿ ಕೂರೋದಲ್ಲ. ಇಂದಿನ ಜಗತ್ತಿನಲ್ಲಿ ನಮ್ಮ ಇಂದ್ರಿಯಗಳನ್ನ ಸೆಳೆಯುವ ಸಾವಿರಾರು ಆಕರ್ಷಣೆಗಳಿದ್ದಾವೆ. ಸಾಮಾಜಿಕ ಜಾಲತಾಣಗಳ ಗದ್ದಲ, ಜನರ ಅಭಿಪ್ರಾಯಗಳ ಸುರಿಮಳೆ. ಈ ಎಲ್ಲಾ ಬಾಹ್ಯ ಪ್ರಭಾವಗಳಿಂದ ಮನಸ್ಸನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಂಡು ನಮ್ಮ ಮೂಲ ಸ್ವರೂಪವಾದ ಶಾಂತಿಯಲ್ಲಿ ನೆಲೆಸೋದೇ ನಿಜವಾದ ಅಂತರ್ಮುಖತೆ. ಯಾವಾಗ ಆತ್ಮ ಈ ರೀತಿ ಒಳಮುಖ ಆಗುತ್ತೋ ಆಗ ಅದು ಲೈಟ್ ಅಂದ್ರೆ ಅಚ್ಚ ಬೆಳಕಿನ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ. ಆ ಲೈಟ್ ಅಂದ್ರೆ ಸಂಪೂರ್ಣ ಸ್ಪಷ್ಟತೆ. ಅಜ್ಞಾನ, ಗೊಂದಲ, ಭ್ರಮೆಯ ಕತ್ತಲೆಯನ್ನ ಸೀಳಿ ಪ್ರತಿಯೊಂದು ಪರಿಸ್ಥಿತಿಯನ್ನ ಅದಿರುವ ನೈಜ ರೂಪದಲ್ಲಿಯೇ ನೋಡಬಲ್ಲ ದಿವ್ಯ ದೃಷ್ಟಿಯೇ ಈ ಲೈಟ್. ಕೇವಲ ಬೆಳಕಿದ್ರೆ ಸಾಲ್ದು, ಅದರ ಜೊತೆಗೆ ಮೈಟ್ ಅಂದ್ರೆ ಆಂತರಿಕ ಶಕ್ತಿಯೂ ಬೇಕು. ಖಂಡಿತ. ಆ ಸ್ಪಷ್ಟತೆಗೆ ಅನುಗುಣವಾಗಿ ಮಾಯೆಯ ಎಂಥಾದ್ದೇ ದೊಡ್ಡ ವಿಘ್ನಗಳು ಎದುರಾದರೂ ಎದೆಗುಂದದೆ ಎದುರಿಸುವ ಆ ಸರ್ವಶಕ್ತನ ಅಗಾಧ ಬಲವೇ ಈ ಮೈಟ್. ಬೆಳಕಿಲ್ಲದ ಶಕ್ತಿ ವಿನಾಶಕಾರಿಯಾಗಬಹುದು. ಶಕ್ತಿಯಿಲ್ಲದ ಬೆಳಕು ಕೇವಲ ತತ್ವಜ್ಞಾನವಾಗಿ ಉಳಿದುಬಿಡುತ್ತೆ. ಆದರೆ ಎಲ್ಲಿ ಈ ಲೈಟ್ ಮತ್ತು ಮೈಟ್ ಎರಡರ ಅದ್ಭುತ ಸಮ್ಮಿಲನ ಇರುತ್ತೋ ಅಲ್ಲಿ ಕೇವಲ ಆ ಯೋಗಿ ಆತ್ಮದ ಉಪಸ್ಥಿತಿಯೇ ಸಾಕು. ಸುತ್ತಲಿನ ನಕಾರಾತ್ಮಕ ವಾತಾವರಣವೆಲ್ಲವೂ ಪವಿತ್ರವಾಗಿ ಪರಿವರ್ತನೆಗೊಳ್ಳುತ್ತೆ. ಇದೇ ನಿಜವಾದ ಯೋಗಿ ಜೀವನದ ಸಾರ. ಧ್ಯಾನ ಮತ್ತು ಶಕ್ತಿಯ ಸಮತೋಲನದ ಈ ಚಿತ್ರಣ ತುಂಬಾ ಅದ್ಭುತವಾಗಿದೆ. ಇದೇ ಆಂತರಿಕ ಶಕ್ತಿ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಇಂದಿನ ಅವ್ಯಕ್ತ ಸೂಚನೆ ತಿಳಿಸ್ಕೊಡುತ್ತೆ. ಅವ್ಯಕ್ತ ಸೂಚನೆಯನ್ನು ಯಥಾವತ್ತಾಗಿ ಓದೋಣ. ನಿಶ್ಚಯದ ಫೌಂಡೇಶನ್, ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ನಿಮಗೆ ಏನು ಕರ್ತವ್ಯ ಸಿಕ್ಕಿದೆ ಅದರಲ್ಲಿ ಅಕ್ಯುರೇಟ್ ಆಗಿರಿ. ಯಾರೋ ತಮ್ಮ ಕರ್ತವ್ಯದಲ್ಲಿ ಅಕ್ಯುರೇಟ್ ಆಗಿರ್ತಾರೆ ಅವರನ್ನು ಎಲ್ಲರೂ ನಿಷ್ಠಾವಂತರು ಮತ್ತು ನಂಬಿಗಸ್ತರು ಎಂಬ ದೃಷ್ಟಿಯಿಂದ ನೋಡ್ತಾರೆ. ಇಲ್ಲಿಯೂ ಯಾರು ಅಕ್ಯುರೇಟ್ ಸೇವೆಯಲ್ಲಿರ್ತಾರೆ ಅವರು ತಂದೆಯ ನಂಬಿಗಸ್ತರಾಗಿರ್ತಾರೆ. ಒಂದಾಗಿದೆ ತಂದೆಯ ಮೇಲೆ ನಂಬಿಕೆ, ಇನ್ನೊಂದು ತಂದೆಯ ಜೊತೆ ಸೇವೆಯಲ್ಲಿಯೂ ಸಹ ನಂಬಿಕೆ. ಇಂತಹ ನಂಬಿಕಸ್ಥರು ನಿಶ್ಚಯ ಬುದ್ಧಿ ಮಕ್ಕಳು ಸದಾ ವಿಜಯಿ ಮತ್ತು ನಿಶ್ಚಿಂತರಾಗಿರ್ತಾರೆ. ಇಲ್ಲಿ ಸಿಕ್ಕಿರುವ ಕರ್ತವ್ಯದಲ್ಲಿ ಅಕ್ಯುರೇಟ್ ಅಂದ್ರೆ ನಿಖರ ಆಗಿರೋದರ ಅರ್ಥವನ್ನ ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ನಿಖರತೆ ಅಂದ್ರೆ ಕೇವಲ ತಾಂತ್ರಿಕವಾಗಿ ಕೆಲಸವನ್ನ ಮುಗಿಸೋದಲ್ಲ. ಯಾರೂ ನಮ್ಮನ್ನ ಗಮನಿಸದೇ ಇರುವಾಗಲೂ ಅತ್ಯಂತ ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಈಶ್ವರೀಯ ನಿಯಮಗಳ ಪ್ರಕಾರ ಕೆಲಸ ಮಾಡೋದು. ಈ ಆಂತರಿಕ ಪ್ರಾಮಾಣಿಕತೆಯೇ ನಮ್ಮ ನಿಶ್ಚಯದ ತಳಪಾಯವನ್ನ ಗಟ್ಟಿಗೊಳಿಸುತ್ತೆ. ತಂದೆಯ ಮೇಲಿನ ನಂಬಿಕೆ ಮತ್ತು ಆ ತಂದೆ ನಮಗೆ ವಹಿಸಿರುವ ಸೇವೆಯಲ್ಲಿನ ನಂಬಿಕೆ ಇವೆರಡೂ ಜೊತೆಯಾದಾಗ ನಾವು ಸಂಪೂರ್ಣವಾಗಿ ನಿರ್ಭಯರಾಗ್ತೀವಿ. ಭವಿಷ್ಯದ ಬಗ್ಗೆ, ಫಲಿತಾಂಶದ ಬಗ್ಗೆ ಯಾವುದೇ ಚಿಂತೆ ಉಳಿಯುವುದಿಲ್ಲ. ನಿಶ್ಚಯ ಬುದ್ಧಿ ಇದ್ರೆ ಸದಾ ವಿಜಯ ಖಂಡಿತ ಅನ್ನೋದು ಕೇವಲ ಮಾತಲ್ಲ, ಅದು ಪ್ರಾಯೋಗಿಕ ಸತ್ಯ. ಬನ್ನಿ ಈಗ ಇಂದಿನ ಮುರಳಿಯ ಆಧಾರದ ಮೇಲೆ ನಾವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನ ಮಾಡೋಣ. ನಾನು ಕಲ್ಪಕಲ್ಪವೂ ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ಪಡೆಯುತ್ತಾ ಸದಾ ಬೇಹದ್ದಿನ ಖುಷಿಯ ನಶೆಯಲ್ಲಿರುವಂಥ ಪರಮ ಸೌಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ತಂದೆಯ ಸಮಾನ ಪ್ರತಿಯೊಂದು ಹೆಜ್ಜೆಯಲ್ಲೂ ಸರ್ವರ ಕಲ್ಯಾಣ ಮಾಡುತ್ತಾ ಸದಾ ಅನ್ಯರಿಗೆ ಸುಖಶಾಂತಿಯ ಮಾರ್ಗವನ್ನು ತೋರಿಸುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ನಾನು ಭೋಲಾನಾಥ ತಂದೆಯ ಮೂಲಕ ಜ್ಞಾನದ 3ನೇ ನೇತ್ರವನ್ನು ಪಡೆದುಕೊಂಡು ಸದಾ ಅಜ್ಞಾನದ ನಿದ್ರೆಯಿಂದ ಎಚ್ಚೆತ್ತುಕೊಂಡಿರುವಂಥ ಜ್ಞಾನ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಕೊಂಡು ಸದಾ 84 ಜನ್ಮಗಳ ಆಟದಲ್ಲಿ ವಿಜಯಶಾಲಿಯಾಗುವಂತಹ ಕಲ್ಪಕಲ್ಪದ ವಿಜಯಿರತ್ನವಾಗಿದ್ದೇನೆ. ನಾನು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಸದಾ ಏರುವ ಕಲೆಯ ಅನುಭವ ಮಾಡುವಂಥ ಸಫಲತಾಮೂರ್ತಿ ಆತ್ಮನಾಗಿದ್ದೇನೆ. ನಾನು ಹೊರಮುಖತೆಯ ಆಕರ್ಷಣೆಗಳಿಂದ ಸಂಪೂರ್ಣ ಮುಕ್ತನಾಗಿ ಸದಾ ಅಂತರ್ಮುಖಿಯಾಗಿ ಲೈಟ್ ಮತ್ತು ಮೈಟ್ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಶ್ರೇಷ್ಠ ಯೋಗಿ ಆತ್ಮನಾಗಿದ್ದೇನೆ. ನಾನು ಈ ಹಳೆಯ ದುಃಖದ ಪ್ರಪಂಚದಿಂದ ಸಂಪೂರ್ಣ ಉಪರಾಮನಾಗಿ ಸದಾ ಭವಿಷ್ಯದ ಸ್ವರ್ಗದ ಸ್ಮೃತಿಯಲ್ಲಿ ತೇಲಾಡುವಂಥ ವೈರಾಗ್ಯವೃತ್ತಿಯ ಆತ್ಮನಾಗಿದ್ದೇನೆ.
ನಾನು ನನಗೆ ಸಿಕ್ಕಿರುವ ಪ್ರತಿಯೊಂದು ಈಶ್ವರೀಯ ಕರ್ತವ್ಯದಲ್ಲಿ ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿಗೊಳಿಸುತ್ತಾ ಸದಾ ತಂದೆಯ ನಂಬಿಕೆಸ್ಥರಾಗಿರುವಂತಹ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮನಾಗಿದ್ದೇನೆ. ಇಂದಿನ ಮುರಳಿಯ ಆಧಾರದ ಮೇಲೆ ನಮ್ಮ ದೈನಂದಿನ ಪುರುಷಾರ್ಥದ ಹೋಂವರ್ಕ್ ಹೀಗಿದೆ. ನಾನು ತಂದೆಯ ಸಮಾನ ಕಲ್ಯಾಣಕಾರಿ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಇದರ ಜೊತೆಗೆ ಪ್ರತಿಯೊಂದು ಆತ್ಮರ ಪ್ರತಿ ಶುಭ ಭಾವನೆ ಮತ್ತು ಶುಭ ಹಾರೈಕೆಯ ಆಂತರಿಕ ಅಭ್ಯಾಸವನ್ನು ಮಾಡಿ. ಕಲ್ಯಾಣಕಾರಿ ಎಂದು ಭಾವಿಸಿ, ಈ ಹಳೆಯ ಪ್ರಪಂಚದಲ್ಲಿ ನಾನು ಎಲ್ಲರ ಕಲ್ಯಾಣ ಮಾಡುವುದಕ್ಕಾಗಿ ಬಂದಿರುವ ನಿಮಿತ್ತ ಸೇವಾಧಾರಿಯಾಗಿದ್ದೇನೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. ಇಡೀ ದಿನ ಅತೀಂದ್ರಿಯ ಖುಷಿ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಜ್ಞಾನದ ಖುಷಿಯ ಪ್ರಭಾವ ಇರುವಂತೆ ಗಮನಹರಿಸಿ. ಭವಿಷ್ಯದಲ್ಲಿ ವಿಶ್ವದ ಮಾಲೀಕರಾಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಆಹಾರ ಮತ್ತು ಪಾನೀಯಗಳ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಕರ್ಮಕ್ಷೇತ್ರದಲ್ಲಿ ನಡೆಯುತ್ತಾ ತಿರುಗಾಡುತ್ತಾ ಮನ್ಮನಾಭವ ಎಂಬುದನ್ನು ಅರ್ಥ ಮಾಡಿಕೊಂಡು ದಿನವಿಡೀ ಕಮಲಪುಷ್ಪ ಸಮಾನರಾಗಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ಅಂತಿಮ ಸಮಯವಾಗಿರುವುದರಿಂದ ಹಳೆಯ ಛೀಚಿ ಪ್ರಪಂಚದ ಬಗ್ಗೆ ಉಪರತಿ ಮತ್ತು ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಸೇವಾ ಕೇಂದ್ರದ ಸೇವೆಯಲ್ಲಿ ಹಾಗೂ ಅನ್ಯರಿಗೆ ಮಾರ್ಗ ತೋರಿಸುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನವಾಗಿರುವ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ಅಂತರ್ಮುಖಿ ಮತ್ತು ಲೈಟ್ ಮೈಟ್ ರೂಪದಲ್ಲಿರುವ ಸಾರವನ್ನು ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ನಿರ್ಭಯತೆ ಮತ್ತು ನಿಶ್ಚಿಂತತೆಯ ಬಲವನ್ನು ಜಮ ಮಾಡಿಕೊಳ್ಳಿ. ಇಂದಿನ ಈ ಆಳವಾದ ಮಂಥನದ ಸಂದರ್ಭದಲ್ಲಿ ನಾವು ಆಗಲೇ ಮಾತಾಡಿದ ಸುಧಾಮನ ಕಥೆಯನ್ನ ಸ್ಮರಿಸಿಕೊಳ್ಳೋದು ತುಂಬಾ ಪ್ರಸ್ತುತ. ಇದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಒಂದು ಸುಂದರ ದೃಷ್ಟಾಂತ. ಹೌದು, ಸುಧಾಮ ಆ ಬಡತನದ ಬೇಗೆಯಿಂದ ಕಂಗೆಟ್ಟಿದ್ರೂ ತನ್ನ ಬಾಲ್ಯದ ಗೆಳೆಯನಾದ ಭಗವಾನ್ ಶ್ರೀಕೃಷ್ಣನನ್ನ ಭೇಟಿಯಾಗಲು ಹೋದಾಗ ಬರಿಗೈಯಲ್ಲಿ ಹೋಗೋಕೆ ಇಚ್ಛಿಸೋದಿಲ್ಲ. ತನ್ನ ಹೆಂಡತಿ ನೆರೆಹೊರೆಯವರಿಂದ ಬೇಡಿ ತಂದಿದ್ದ ಕೇವಲ ಒಂದು ಹಿಡಿ ಅವಲಕ್ಕಿಯನ್ನ ಅತ್ಯಂತ ಪ್ರೀತಿಯಿಂದ ಕೊಂಚ ಮುಗ್ಧತೆ ಮತ್ತು ಅಂಜಿಕೆಯಿಂದ ಬಚ್ಚಿಟ್ಕೊಂಡು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ನಡೆದದ್ದು ಇತಿಹಾಸ. ಆ ಒಂದು ಹಿಡಿ ಅವಲಕ್ಕಿಯನ್ನ ಭಗವಂತನು ಭೌತಿಕ ತಕ್ಕಡಿಯಲ್ಲಿ ಅಳೆಯಲಿಲ್ಲ. ಬದಲಾಗಿ ಅದರ ಹಿಂದಿದ್ದ ಅಪಾರ ಪ್ರೀತಿ, ಸಂಕೋಚ ಮತ್ತು ಸಮರ್ಪಣಾ ಭಾವವನ್ನು ನೋಡಿದನು. ಆ ನಿರ್ಮಲ ಭಾವಕ್ಕೆ ಪ್ರತಿಯಾಗಿ ಕೇಳದೆಯೇ ಇಡೀ ಚಿನ್ನದ ಮಹಲನ್ನೇ ಕರುಣಿಸಿದನು. ಹಾಗೆಯೇ ಇಂದು ನಡೆಯುತ್ತಿರುವ ಈ ಬೃಹತ್ ಈಶ್ವರೀಯ ಯಜ್ಞದಲ್ಲಿ ಪ್ರಾಮಾಣಿಕತೆಯಿಂದ ನೀಡುವ ಸಣ್ಣ ಕಾಣಿಕೆ, ಅದು ಕೇವಲ ₹1 ಅಥವಾ ನಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯಾಗಿರಬಹುದು. ಅದು ಒಮ್ಮೆ ಈಶ್ವರನ ಖಜಾನೆಯಲ್ಲಿ ಜಮೆಯಾದಾಗ ಯಾವುದೇ ಭೌತಿಕ ಲೆಕ್ಕಾಚಾರಗಳನ್ನ ಮೀರಿ 21 ಜನ್ಮಗಳ ಅಗಾಧ ಆಸ್ತಿಯಾಗಿ ಸುಖಧಾಮದ ಮಹಲಾಗಿ ಪರಿವರ್ತನೆಯಾಗತ್ತೆ. ಇಲ್ಲಿ ಮುಖ್ಯವಾಗೋದು ಕೇವಲ ನಮ್ಮ ಪ್ರಾಮಾಣಿಕತೆಯೇ ಮತ್ತು ನಿಶ್ಚಯದ ತಳಪಾಯ ಮಾತ್ರ. ಅದೆಷ್ಟು ಅದ್ಭುತವಾದ ಕಥೆ! ಸಮರ್ಪಣಾ ಭಾವದ ನೈಜ ಅರ್ಥವನ್ನ ಇದು ತಿಳಿಸ್ಕೊಡುತ್ತೆ. ಈ ಮಂಥನವನ್ನ ಮುಕ್ತಾಯಗೊಳಿಸೋ ಮುನ್ನ ಮನಸ್ಸಿನ ಆಳಕ್ಕೆ ಇಳಿಯುವಂಥ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಮಾಡೋಣ. ನೈಜ ಸಂಪತ್ತು ಅಂದ್ರೆ ಕೇವಲ ನಮ್ಮ ಕೈಯಲ್ಲಿರುವ ಹಣ, ಆಸ್ತಿ ಅಥವಾ ಪ್ರತಿಷ್ಠೆಗಳನ್ನ ಬಿಗಿಯಾಗಿ ಹಿಡಿದುಕೊಳ್ಳೋದಲ್ಲ. ಬದಲಾಗಿ ಭಗವಂತನ ಆ ಶ್ರೇಷ್ಠ ಕಾರ್ಯಕ್ಕಾಗಿ ಅತ್ಯಂತ ನಿರ್ಮಲ ಮನಸ್ಸಿನಿಂದ ಎಲ್ಲವನ್ನೂ ಬಿಟ್ಟುಕೊಡುವ, ಆಂತರಿಕವಾಗಿ ಮುಕ್ತರಾಗುವ ಆ ಅದ್ಭುತ ಧೈರ್ಯವೇ ನಿಜವಾದ ಸಂಪತ್ತು. ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು. ಇಂದು ನಾವು ಯಾವುದನ್ನ ಬಿಟ್ಕೊಡ್ಲು ಸಿದ್ಧರಾಗಿದ್ದೀವಿ? ಆ ಹಳೆಯ ದುಃಖ ನೀಡುವ ಸ್ವಭಾವಗಳನ್ನು, ನಶ್ವರವಾದ ಭೌತಿಕ ವ್ಯಾಮೋಹಗಳನ್ನು ಅಥವಾ ನಮ್ಮ ದೈನಂದಿನ ಪುರುಷಾರ್ಥಕ್ಕೆ ಅಡ್ಡಿಯಾಗುತ್ತಿರುವ ಆಳವಾದ ಅಹಂಕಾರವನ್ನು? ಈ ಪ್ರಶ್ನೆಯೊಂದಿಗೆ ಇಂದಿನ ಮಂಥನವನ್ನ ಪೂರ್ಣಗೊಳಿಸೋಣ. ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.